ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ನಮ್ಮ ಮನೆ ಫ್ಯಾನು ಕೆಟ್ಟೋಯ್ತು. ಆ ಜಾಗನೂ ಹುಟ್ಟಿತು. ಅವನು ಹೊರಟ. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಫಾಲೋ ಮಾಡ್ತೀರಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಸನ್ರೈಸ್ ನೋಡೋದಕ್ಕೆ ನಿಜ್ಗಲ್ ಬೆಟ್ಟ ಅಂತ ತುಮಕೂರು ರೋಡಲ್ಲಿದೆ. ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟರ್ಸ್ ಆಗುತ್ತೆ BTM ಇಂದ. ಮುಂಚೆ ಯಾವಾಗೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟೊತ್ತಲ್ಲೂ ಸಿಗ್ನಲ್ಸ್ ಮೇಲೆ ಸಿಗ್ನಲ್ ಸಿಗ್ತಾನೇ ಇದೆ, ಬಟ್ ಬೇಗನೆ ಬಿಡ್ತೀವಿ. ವಾ, ಚೆನ್ನಾಗಿ ಗಾಳಿ ಬಿಟ್ಟಿದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಚೆನ್ನಾಗಿ ಹಾರೋದು ಕಾಣಿಸ್ತಾ ಇರ್ತಿತ್ತು. ನೋಡಿ ನಮ್ಮ BMTC ಅವರು ಇಲ್ಲಿ ಯಾವ ಥರ ಸ್ಟಂಟ್ಸ್ ಮಾಡ್ತಿದ್ದಾರೆ. ಬೆಳಿಗ್ಗೆ ಬೆಂಕಿ ಹಚ್ಕೊಂಡು ರೋಡ್ ಮೇಲೆ ಗಮನ ತರಿಸ್ಕೊಂಡು. ವಾವ್, ಟೋ ಮಾಡಿಸಿದ್ದಾರೆ, ಆದರೂ ಈ ಥರ. ಸೊ ಈಗ ಟೈಮ್ 5:40. ಪಾರ್ಲೇಜಿ ಟೋಲ್ ಗೇಟ್ ಹತ್ರ ರೀಚ್ ಆದ್ವಿ. ಎಲ್ಲ ಇಲ್ಲಿ ನೀಟಾಗಿ ಬಿಟ್ಟು ಇಲ್ಲಿಂದ ಮುಂದೆ ಹೋಗೋಣ. ಇಲ್ಲಿಂದ ನೋಡ್ತಾ ಇರ್ಬೋದು ಈ ರೋಡಲ್ಲಿ ಅದೆಷ್ಟು ಟ್ರಾಫಿಕ್ ಇದೆ ಅಂತ. ಪ್ರತಿಯೊಂದು ಇಲ್ಲಿ ಬರ್ತಾ ಇರೋದೆಲ್ಲ ಗೂಡ್ಸ್ ಲಾರಿಗಳೇ. ಸೊ ಆಲ್ಮೋಸ್ಟ್ ಈ ರೋಡ್ ಯಾವಾಗಲೂ ಇದೇ ಥರ ಬ್ಯುಸಿ ಇರುತ್ತೆ. ಸೊ ಅದಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಮುಂಚೆ ಆದರೆ ಈ ರೋಡು ತುಂಬ ಅಂದರೆ ತುಂಬ ಡೇಂಜರಸ್ ಆಗಿತ್ತು. ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತಿತ್ತು. ಈ ಥರ ಅರ್ಲಿ ಮಾರ್ನಿಂಗ್ ಟೈಮ್ನಲ್ಲಿ ಈ ಥರ ಫಾಗ್ ಇರ್ತಾರೆ. ಅಟ್ಲೀಸ್ಟ್ ಹಜಾರ್ಡ್ ಲೈಟ್ಸ್ ಹಾಕಿದರೆ ಹಿಂದೆ ಬರೋರಿಗೆ ಗೊತ್ತಾಗುತ್ತೆ, ಓಕೆ ಇಲ್ಲೊಂದು ಮುಂದೆ ಬೈಕ್ ಹೋಗ್ತಾ ಇದೆ, ವೆಹಿಕಲ್ ಹೋಗ್ತಾ ಇದೆ ಅಂತ. ಇಲ್ಲ ಅಂದರೆ ಗೊತ್ತಾಗಲ್ಲ. ಅವರು ಪಾಪ ಸ್ಪೀಡಾಗಿ ಬಂದುಬಿಟ್ಟಿರ್ತಾರೆ. ಮುಂದೆ ನಾವು ಸಡನ್ನಾಗಿ ಪ್ರತ್ಯಕ್ಷ ಆದಾಗ ಕುದ್ದೋ ಚಾನ್ಸಸ್ ಇರುತ್ತೆ. ಅರೌಂಡ್ 50 ಕಿಲೋಮೀಟರ್ಸ್ ಆಲ್ರೆಡಿ ಬೆಂಗಳೂರಿಂದ ಆಚೆ ಬಂದಾಯಿತು. ಆ್ಯಂಡ್ ಇನ್ನೊಂದು 2.7 ಕಿಲೋಮೀಟರ್ಸ್ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಕಹಾನಿ ಮೇ ಏಕ್ ಟ್ವಿಸ್ಟ್ ಆ ಗಯಾ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ರೋಡ್ ಮಾತ್ರ ಚೆನ್ನಾಗಿಲ್ಲ. ಮುಂದ್ಗಡೆ ಎಲ್ಲ ಜಾಲಿ ಕಲ್ಲು ಹಾಕ್ತಿದ್ದಾರೆ. ಸೊ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ. ಇದು ನಿಜವಾಗ್ಲೂ ಆಫ್ ರೋಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೂ ಇದಕ್ಕೆ ಪೂರ್ಣವಾಗಿ ಯಾವುದು ರೋಡಿಗೆ ಹಾಕೋ ತಾರು ಇನ್ನೂ ಹಾಕಿಲ್ಲ. ಸೊ ಇಟ್ಸ್ ಆಫ್ ರೋಡ್. ನಾವು ಆಫ್ ರೋಡ್ ತೊಗೊಳ್ಳೋದೇ ಬೇಡ. ನಮ್ಮ ಬೈಕ್ಗೆ ಆಫ್ ರೋಡ್ಗೂ ಆಗಿ ಬರೋಲ್ಲ. ಬಟ್ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂತು. ಇಲ್ಲಿಂದ ಡ್ಯಾನ್ಸಿಂಗ್ ಮಾಡ್ಕೊಂಡೇ ಹೋಗೋದು ಗಾಡಿಗಳು. ಹೆಲ್ಪ್ ಮಾಡಬೇಕಾ ಚಿರು? ಸ್ಟ್ರಕ್ ಆದಾಗ ಆ ಗಾಡಿನ ಎಳಿಯೋದಕ್ಕೆ ಕಷ್ಟ. ಸ್ಲೋ ಇದೀ. ನೋ ಬೇಡ. ಟೈರ್ ಮತ್ತೆ ಬರ್ನೌಟ್ ಆಗಿಬಿಡುತ್ತೆ. ಮೊದಲು ನಂದು ಆಲ್ರೆಡಿ ಸ್ಟ್ರಕ್ ಆಗಿಬಿಟ್ಟಿದೆ ಗಾಡಿ. ಐ ಥಿಂಕ್ ಮುಂದೆ ಹೋಗೋದು ಬೇಡ. ಲೆಟ್ಸ್ ಗೋ ವಾಪಸ್. ಯಾವುದಾದ್ರೂ ಬೇರೆ ಬೆಟ್ಟಕ್ಕೆ ಹೋಗೋಣ. ಬೇಕಂದರೆ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋಣ. ಹಾಂ, ಇಲ್ಲೇ ಇರೋದು, ಬನ್ನಿ ಹೋಗೋಣ. ಈಗ ನನ್ನ ಗಾಡಿ ಸ್ವಲ್ಪ ಎತ್ಪ ಅಲ್ಲಿ ಹಿಂದ್ಗಡೆ. ಇಲ್ಲಿ ನೋಡಿ, ಇಲ್ಲಿ ಈಗ ಟೈರ್ ಹೋಗುತ್ತೆ, ಎತ್ತು ಬಾರೋ. ವಿಡಿಯೋ ಮಾಡೋದ್ರಿಂದ ಇರು ಗಿರೀಶ. ಸ್ಟ್ಯಾಂಡ್ ಹಾಕಕ್ಕಾಗಲ್ಲ ಬಿಡು. ಆಗುತ್ತೆ, ಯಾಕಾಗಲ್ಲ. ಇದು ಒಂದು ನಿಮಿಷ ಹಿಡ್ಕೊ ಹೇಳ್ತೀನಿ. ಹಾಂ, ಬರ. ಏನೋ ಮಾಡೋಕ್ಕೆ ಬಂದು ಏನೇನೋ ಆಗೋಗ್ಬಿಡ್ತಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ ನಮ್ಮ ಗಾಡಿಗಳು. ಅಲ್ಲಿ ನನ್ನ ಬೈಕ್ನ ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಅಲ್ಲಿ ಸುಮ್ಮನೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೋಣ ಬಾ, ಬೆಸ್ಟ್. ಹಾಂ, ಅಲ್ಲಿಂದ ಬಂದಿದ್ದೀವಿ, ಅಟ್ಲೀಸ್ಟ್ ಇದನ್ನಾದ್ರೂ ಮಾಡೋಣ. ಇವ್ನ ಗಾಡಿ ಎಲ್ಲ ಆಗಲ್ಲ, ತುಂಬ ಕಷ್ಟ ಇದೆ. ನೋಡ್ದಲ್ಲ ಟೈರ್ ಹೆಂಗೆ ಸಿಗಾಕೊಂತ ನಂದು. ಸುಮ್ಮನೆ ಆಗಲ್ಲ, ವೆಯ್ಟ್ ಇದೆ ಗಾಡಿ ಅದು. ನಿನ್ನ ಗಾಡಿ ಮಚ ವೆಯ್ಟ್ ಇಲ್ಲ ಮಚ, ಆರಾಮಾಗಿ ಹೋಗುತ್ತೆ. ನಮಗೂ ಹೋಗಲ್ಲ. ಇದು ಆರಾಮಾಗಿ ಹೋಗುತ್ತೆ.
ನಮ್ಮ 2 ಅಂಟ್ರೆ ಮಾತ್ರ ಹೋಗಲ್ಲ. ಗಾಡಿಯಲ್ಲಿ ಹಾಕ್ತೀನಿ. ಮುಂದೆ ಹಾಕ್ತೀಯಾ? ಸರಿ ಹಾಕು, ಅಲ್ಲೇ ಹಾಕು. ನಾನು ಸೈಡಲ್ಲಿ ಬಿಟ್ಟಿದ್ದೀನಿ, ಅಲ್ಲೇ ಇರಲಿ. ಸೊ ಸನ್ರೈಸ್ ಆಗ್ತಾ ಇದೆ ಅಲ್ಲಿ. ರೋಡ್ ಚೆನ್ನಾಗಿದ್ದಿದ್ರೆ ಬೈ ಮೀನ್ಸ್ ಇವಾಗ ಹಿಲ್ ಟಾಪಲ್ಲಿ ಇರ್ತಿದ್ವಿ. ಏನೋ ಹೊರ್ತು ಸನ್ರೈಸ್ ಬರೋಣ ಅಂತಂದರೆ ಸನ್ ಆಲ್ರೆಡಿ ರೈಸ್ ಆದಮೇಲೆ ಬರ್ತಾ ಇದ್ದೀವಿ. ಲೇಟ್ ಮಾಡಿದ್ದು. ಏಯ್ ಏನದಲ್ಲ ಅದು? ಅಂತಿರಲ್ಲ. ಇಲ್ಲಿ ಯಾಕೋ ಇಲ್ಲದೆ ಇರೋ ಕಡೆ ಎಲ್ಲ ದಪ್ಪ ಮಾಡ್ಸಂಗಿದೀಯ ನೀನು ಕಡ್ಸಿ. ಬೀಪ್ ಕೂಡ ಹಾಕಲ್ಲ ನಾನು, ಹಿಂಗೆ ಹಾಕ್ತೀನಿ ಮಗನೇ. ಹಾಕು ಹಾಕು. ನಿಜ ಹಿಂಗೆ ಹಾಕ್ತೀನಿ. ಇಳಿಯೋ ಎಗ್ರೋ ಜಂಪು ಹೀರೋ ಹೋಗ್ಬಿಡ್ಲಿ. ನಾಟು ವರ್ಕ್ ಅದೇನಾಯ್ತಾ ಹೋಗಿ ನೋಡ್ರಿ ಮೇಲೆ. ಭಾರಿ ಬರ್ರೋ ಇನ್ನೊಂದ್ ಸ್ವಲ್ಪ ಮ್ಯಾಲ ಆ ಕಡೆ. ಜಸ್ಟ್ ಈಗ ಸನ್ರೈಸ್ ಆಗಿದೆ, ನೀವೆಲ್ಲ ನೋಡ್ತಿರ್ಬೋದು. ಕೆಳಗಡೆ ಯಾರು ಮನುಷ್ಯ ಕಾಣಿಸ್ತಿಲ್ಲ, ಬಟ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇವ್ರು ಯಾರು ಮನುಷ್ಯರೇ ಅಲ್ಲ, ದಂಡುಪಾಳ್ಯ ಗ್ಯಾಂಗಿಂದ ತಪ್ಸ್ಕೊಂಬೋದಂತರ 2 ನರಹಂತಕ ಮನುಷ್ಯರು. ನೀನು ಯಾರು ಈಗ? ಇವರು ನರಹಂತಕರು, ನರಭಕ್ಷಕರು. ಕಾಡಲ್ಲಿ ಸಿಕ್ಕಾಗ ಬೇಟೆಗೆ ಬಂದಿದೆ. ಚಿಕ್ಕಂತ ಚಿಕ್ಕ ಇಲ್ಲೊಂದು ಸುಂದರವಾದ ಟೆಂಪಲ್ ಇದೆ. ಬೆಟ್ಟದ ಮೇಲೆ ಒಂದು ಟೆಂಪಲ್ ಮಾಡಿ ಏರುವವರಿಗೆ ಅಂಜುವುದೇಕಯ್ಯ. ಹೇ ಮ್ಯಾನ್, there is lot more stuff to see here. Come on. ಜೈ ಆಂಜನೇಯ. ವಾಹ್, ಆಗಿನ ಕಾಲದಲ್ಲಿ ನಾಗವಲ್ಲಿ ಏನಾದರೂ ಬಂದು ಇಲ್ಲೇ ನಿಲ್ಸಿದ್ಲಾ? ಏನೋ ಮಾತಾಡ್ತಿದ್ಯಾ? ಥೂ, ಅಲ್ಲಿಗೆ ಹೋಗ್ಬೇಕಿತ್ತು ನಾವು. ನಿಜ ಸಖತ್ತಾಗಿದೆ ಅದು. ಇಲ್ಲಿಂದ ನೋಡಿದ್ರೆ ಅದು ಯಾವುದಾದ್ರೂ ಒಂದು ಶೂಟಿಂಗ್ ಸ್ಪಾಟ ಇದು. ಓ ಬೇಜಾನಿದೆ ಗುರು ಇನ್ನು ಏರೋದಕ್ಕೆ. ಇದೇನು ಕೋಟೆನಾ? ಇದೇನಿದು? ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಫ್ರಮ್ ಬೆಂಗಳೂರು. ಏನು ಬರಲಿ? ಚಕ್ಲಿನಾ ಕೊಡೋರು ಯಾರು ಗುರು? ಅಲ್ಲಿಂದ ಎತ್ಕೊಂಬಂದು ನಾನು ಮೇಲೋಗ್ಮೇಲೆ ತಿನ್ನೋ ನೀನು. ಆಯ್ತು ಪೋಸ್ ಕೊಡು. ಸಾಕು ಬಿಡು, ಮುಖ ಎಲ್ಲ ಸಾಕಲ್ವಾ? ಈ ಕಡೆ ಸೈಡಿಂದ ಎಲ್ಲೋ ಒಂದು ದಾರಿ ಇದೆ. ಈಗ ನಾವು ಬಂದಿರೋ ದಾರಿ ಇಲ್ಲೆಲ್ಲ ಇಂಚೆ ಕಲ್ಲು ಹಾಕ್ಬಿಟ್ಟು ಗಾಡಿ ಬರದೇ ಇರೋ ಥರ ಮಾಡಿಬಿಟ್ಟಿದ್ದಾರೆ. ಕವಿಗಳು ನಕ್ಕನ್ ಅಂತಂದರೆ ಅದರಲ್ಲಿ ಏನೋ ಡೀಪಾಗಿ ಮೀನಿಂಗ್ ಇದೆ ಅಂತ ಅರ್ಥ. ಯಾಕಂದರೆ ಮಲ್ಕೊಂಡಿಲ್ಲಲ್ಲ ನಿನ್ನೆ ನೈಟೆಲ್ಲ. ಕೋತಿಗಳು ತುಂಬ ಇದ್ದಾವೆ.
ದಾರಿ ಸ್ಲಿಪ್ಪಾಗಿ ಬಿದ್ದರೆ ನೀವು ಸೀದಾ ಪಾತಾಳಕ್ಕೆ ಹೋಗ್ಬಿಡ್ತೀರ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಕ್ರಾಸ್ ಆಗಿ ಏರ್ಬಿಡಿ ಇನ್ ಕೇಸ್ ನೀವು ಬಂದರೆ. ಇದು ಒಂಥರ ಸೆಕ್ಯುಲರ್ ಬೆಟ್ಟ ಇದ್ದಂಗೆ. ಆ ಕಡೆ ಹಿಂದೂ ದೇವರು, ಈ ಕಡೆ ಮುಸ್ಲಿಂ ದೇವರು, ಆ ಕಡೆ ಬುದ್ಧ ಜೈನ ಇದ್ಬಿಟ್ಟಿದ್ರೆ ಇಂಡಿಯನ್ ಬೆಟ್ಟ ಅಂತಲೇ ಇದಕ್ಕೆ ಹೆಸರು ಇಟ್ಬಿಡ್ಬೋದಿತ್ತು. ಕರೆಕ್ಟಾಗಿ ಮಾಡ್ತೀವಿ. ತಿನ್ನೋಕೆ ತೆಗಿಬೇಡ ಗುರು ಅಂತ ಹೇಳ್ದೆ, ತಿನ್ನಬೇಕು ಅಂತ ಎದುರುಗಡೆನೆ ಪ್ರತ್ಯಕ್ಷ ಆಯ್ತು. ಈಗ ಏ ಹೇಳೋ ಮಾತುಗಳು ಕೇಳೋದೇ ಇಲ್ಲ ಗುರು. ನೀರು ಕುಡ್ಕೊಂಬಿಡು ಸ್ವಲ್ಪ, ಆಮೇಲೆ ಅದಕ್ಕೆ ಇದ್ಕೊತಾವು. ಅವು ಮನೆಗೆ ಬಂದೆ ನೀನು ಅವಕ್ಕೆ ಹಂಗೆ ಮಾಡಿದ್ರೆ ಅವು ಸುಮ್ಮನೆ ಬಿಡ್ತಾವ. ಅವು ಏನಿಲ್ಲ, ನಾನು ಅದೇ ಹೇಳ್ತಿರೋದು, ಎಲ್ಲ ತೆಗೆದು ಬಿಡ್ರಿ ಸುಮ್ಮನೆ. ಆಮೇಲೆ ಏನಿಲ್ಲ ಅಲ್ಲಿ. ದಿಸ್ ಈಸ್ ಇಟ್. 4 ಗಾಡಿನ ಮೇಲೆ ತಗೊಂಡೋಗಕ್ಕೆ ಆಗಿಲ್ಲ. ಆಫ್ ರೋಡಿಗೆ ಸೂಟಬಲ್ ಆಗದೆ ಇರೋಂಥ 4 ಗಾಡಿಗಳು. ಕಾಲು ನಿಲ್ಲಿಸಿದ್ರೆ ತಗೋ. ಈಗ ನಮ್ಮ ಪಯಣ ಬ್ಯಾಕ್ ಟು ಬೆಂಗಳೂರು. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂದ್ಬಿಟ್ಟು ಈ ಟ್ರೆಕ್ಕಿಗೆ ಬಂದಿದ್ವಿ. ಬಟ್ ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಲೊಕೇಶನ್ ವೈಸ್ ಎಲ್ಲ. ಆಮೇಲೆ ನಾವು ಬೆಟ್ಟದ ಮೇಲೆವರೆಗೂ ಬೈಕ್ ಹೋಗುತ್ತೆ ಅಂತ ಅನ್ಕೊಂಡು ಬಂದ್ವಿ ವೀಡಿಯೋವನ್ನು ನೋಡಿಕೊಂಡು. ಬಟ್ ಅವ್ರು ಬಂದಾಗ ಜಲ್ಲಿಕಲ್ಲೆಲ್ಲ ಇರಲಿಲ್ಲ. ಈಗ ರೋಡ್ ಮಾಡೋದಕ್ಕೆ ಜಲ್ಲಿಕಲ್ಲು ಆಗಿಬಿಟ್ಟು ಮೇಲೆ ಬೈಕ್ ಸೋಕೋಕ್ಕಾಗಲ್ಲ. ಸೊ ಅದನ್ನಲ್ಲೇ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಹೋದ್ವಿ. ಸೊ ಅರೌಂಡ್ 7:30 ರೀಚ್ ಆದ್ವಿ ಮೇಲೆ ಪೀಕ್ ಹತ್ರ. ತುಂಬ ಚೆನ್ನಾಗೇ ಇತ್ತು. ಅಲ್ಲೊಂದು ಪಾಳು ಬಿದ್ದಿರೋ ಗುಡಿ ಇತ್ತು, ದೇವಸ್ಥಾನ. ಬೆಟ್ಟದ ಮೇಲೆಲ್ಲ ತುಂಬ ಕೋತಿಗಳಿದೆ. ನೀವೇನಾದರೂ ಸ್ನ್ಯಾಕ್ಸ್ ತೊಗೊಂಬಂದರೆ ಹುಷಾರಾಗಿ. ನೀವು ಆ್ಯಕ್ಚುಲಿ ಅಲ್ಲಿ ಮೇಲೆ ಹೋದರೆ ತೆಗಿಯೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವು ತೆಗೆದಿದ್ದು ಅದೇನಾದರೂ ಕೋತಿಗಳು ನೋಡಿದರೆ ನಿಮ್ಮ ಬ್ಯಾಗ್ ಏನಾದರೂ ತೊಗೊಂಡಿದ್ರೆ ಎಲ್ಲ ಕಿತ್ಕೊಂಡು ಕಳಿಸುತ್ತೆ. ಸೊ ಬೆಟರ್ ನೀವು ಏನು ತಿಂಡಿ ಆ ಥರದ್ದೇನು ತಗೊಂಡೇ ಹೋಗಬೇಡಿ ಮೇಲ್ಗಡೆ. ಸೊ 9 ಗಂಟೆ ಆಗಿದೆ. ನಾವಲ್ಲಿ 4:30ಗೇನೋ ಬಿಟ್ಟಿದ್ವಿ ನಾವು. ಸ್ಯಾಟರ್ಡೇ, ಬಟ್ ಸ್ಟಿಲ್ ಟ್ರಾಫಿಕ್ ಇತ್ತು ಸಿಟಿಯಲ್ಲಿ. ಆಲ್ಮೋಸ್ಟ್ 5:30ವರೆಗೂ ಅದೇ ಥರ ಟ್ರಾಫಿಕ್ ಇತ್ತು. ಅದು ಯಾವುದೋ ಶ್ರೀ ಸೋಮೇಶ್ವರ ಇಡ್ಲಿ ಹೋಟೆಲ್ ಅಂತ ಇದೆ, ಯಾವುದೋ ಹಳೆ ಕಾಲದ ಹೋಟೆಲ್ ಥರ. ಇಲ್ಲೇ ತಿಂದು ಟೇಸ್ಟ್ ಮಾಡಿ ನೋಡೋಣ. ಇದಾಗಿತ್ತು ಇವತ್ತಿನ ನಮ್ಮ ಪಯಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.